ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಯನಮಲಪಾಡಿ ಸರ್ಕಾರಿ ಶಾಲೆಯಲ್ಲಿ ನೋಟ್ಬುಕ್ ವಿತರಣೆ. ಚಿಂತಾಮಣಿ ತಾಲೂಕಿನ ಗಡಿ ಗ್ರಾಮವಾದ ಯನಮಲಪಾಡಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮುಂಗಾನಹಳ್ಳಿ PARMS ಶಾಲೆ ಮತ್ತು ಅದ್ವೈತ್ ಮೋಟರ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಹೇಶ್ವರಪ್ಪ ಗುರೂಜಿರವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವವರು ಇಸ್ರೋ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾಗಿದ್ದಾರೆ ಎಂದರಲ್ಲದೆ ಸಂಸ್ಕೃತ ಪದಗಳ ಅರ್ಥದ ಬಗ್ಗೆ ವಿವರಿಸಿದ ಅವರು, ಅಮಂತರಂ ಅಕ್ಷರಂ ನಾಸ್ತಿ, ಎಲ್ಲ ಅಕ್ಷರಗಳಿಂದ ಮಂತ್ರ ಆಗಿದೆ. ನಾಸ್ತಿ ಮೂಲಂ ಔಷಧಂ, ಎಲ್ಲ ಸಸ್ಯಗಳಿಂದ ಔಷಧಿ ಆಗಿದೆ ಎಂದರು. ಕಂಬಾಲಹಳ್ಳಿ ಅರ್ಚಕ ನಾರಾಯಣಸ್ವಾಮಿರವರು ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ನೀಡುತ್ತಿರುವ ಸೌಲಭ್ಯದ ಜೊತೆಗೆ ಖಾಸಗಿ ದಾನಿಗಳಿಂದ ಶಿಕ್ಷಣಕ್ಕೆ ಪೂರಕವಾದ ಕಲಿಕಾ ಸಾಮಗ್ರಿಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು. ಗ್ರಾಮದ ಕೃಷಿಕ MV ಶ್ರೀರಾಮ್ ರೆಡ್ಡಿ ಮಾತನಾಡಿ, ಎಲ್ಲ ವಸ್ತುಗಳು ಕಳುವು ಮಾಡಬಹುದು, ವಿದ್ಯೆ ಮಾತ್ರ ಯಾರಿಂದಲೂ ಅಪಹರಣ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾ ST ರವರು ಮಾತನಾಡಿ, ಸರ್ಕಾರಿ ಶಾಲೆಗೆ ದಾನಿಗಳು ನೋಟ್ಬುಕ್ ವಿತರಣೆ ಮಾಡಿ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಡೈರಿ BR ಶ್ರೀನಿವಾಸ್, ಮುಂಗಾನಹಳ್ಳಿ ಸಂತೋಷ್, ಸಹ ಶಿಕ್ಷಕಿ ಗೀತಾ, ಶಿಕ್ಷಕ ಅಶೋಕ್ ಕುಮಾರ್, ಮಕ್ಕಳು ಹಾಜರಿದ್ದರು. ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ ದೇವಿ. ನೀವು ಡೈಲಿ ಇದನ್ನು ಉಚ್ಚಾರಣೆ ಮಾಡಿದ್ರೆ ನಿಮಗೆ ಲಕ್ಷ್ಮಿ ಸರಸ್ವತಿ ಎಲ್ಲ ನಿಮಗೆ ಅನುಕೂಲ ಆಗ್ತದೆ. ಫಸ್ಟು ನಿಮಗೆ ಜ್ಞಾನ ಕೊಡ್ತದೆ, ವಿದ್ಯಾಭ್ಯಾಸ ಕೊಡ್ತದೆ. ವಿದ್ಯಾಭ್ಯಾಸ ಇದ್ರೇನೋ ನಿಮಗೆ ಗೌರವ ಇರ್ತದೆ. ಈ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಮಾಡ್ತೀವಿ. ವಿದ್ಯೆ ಇರ್ತದೆ ಬಹಳ ಕಷ್ಟ. ನೀವು ವಿದ್ಯೆಯನ್ನು ಸಾಧನೆ ಮಾಡಬೇಕು. ವಿದ್ಯೆ ಮೇಲೆ ಆಸೆ ಇರಬೇಕು, ತಿನ್ನೋದ್ರಲ್ಲಿ ಆಸೆ ಇರಬಾರ್ದು. ಏನಿರ್ಬೇಕು ನಿಮಗೆ? ವಿದ್ಯೆ ಮೇಲೆ ಆಸೆ ಇದ್ರೆ ನೀವು ಸುಖವಾಗಿರ್ತೀರಿ. ನೀವು ಎಷ್ಟು ಹೊತ್ತ ಇಲ್ಲಿ ಇರ್ತೀರೋ ಭೂಮಿ ಮೇಲೆ ಅಷ್ಟುವರೆಗೂ ಸುಖವಾಗೇ ಇರ್ತೀರಿ. ಅದಕ್ಕೆ ನೀವೇನ್ ಮಾಡ್ಬೇಕು? ಓದಬೇಕು. ಎಲ್ಲ ಕಲ್ಪನೆ ಮಾಡ್ಬೋದು. ಆದರೆ ಈ ವಿದ್ಯೆ ಅನ್ನೋದು ಕಲ್ಪನೆ ಮಾಡ್ತಾರೆ. ನೀವು ಜೀವಂತವಾಗಿರುವವರೆಗೂ ನಿಮ್ಮನ್ನು ಅದು ಪೋಷಣೆ ಮಾಡ್ತೀವಿ. ವಿದ್ಯೆ ಕಲಿಬೇಕು. ನೀವು ವಿದ್ಯೆ ಕಲಿದರೆ ಈ ದೇಶಕ್ಕೆ ಪ್ರಯೋಜನ. ನೋಡಿ, ನೀವು ಚಿಕ್ಕ ಮಕ್ಕಳು, ನೀವೊಂದು ಗುರಿ ಇಟ್ಕೋಬೇಕು. ಏನಂತ, ನಾನು ವಿದ್ಯಾವಂತನಾಗಬೇಕು. ನಿಮ್ಮ ತಂದೆ ತಾಯಿಗಳು, ಮನೆ ಮಠ, ಅದ್ರ ಮೇಲೆ ನೀವು ಯಾವ ಇದನ್ನು ಚಿಂತೆ ಮಾಡಬಾರ್ದು. ಅದು ನಿಮ್ಮ ಗಮನದಲ್ಲೇ ಇರಬಾರ್ದು. ನಿಮ್ಗೆ ಕಾಣೋದೇ ಅಂದರೆ ನಿಮ್ಮ ವಿದ್ಯೆ. ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು ವಿದ್ಯೆ. ನಾನಿವತ್ತು ಮಾಸ್ಟರು, ಇವರು ಏನೇನು ಕೊಟ್ಟಿದ್ದಾರೆ ಅದನ್ನು ನಾಳೆ ಅವ್ರಿಗೆ ಒಪ್ಪಿಸಬೇಕು. ಬೇರೆಲ್ಲ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ, ಒಳ್ಳೆ ಒಳ್ಳೆ ಯೂನಿಫಾರ್ಮ್ ಹಾಕೊಂಡು, ಶೂ ಹಾಕೊಂಡು. ಬೇಜಾರಾಗುತ್ತಾ? ಇಲ್ಲ. ಯಾಕೆ? ನಾವು ಅವ್ರಿಗಿಂತ ದೊಡ್ಡವರು. ಈಗ ಇಸ್ರೋದಲ್ಲಿ ಸೈಂಟಿಸ್ಟ್ಗಳಿದ್ದಾರೆ. ಅವ್ರು ಯಾವ ಶಾಲೆ ಓದಿದ್ರು ಗೊತ್ತಾ? ಸರ್ಕಾರಿ ಶಾಲೆ ಓದಿದ್ರು, ಪ್ರೈವೇಟ್ ಶಾಲೆ ಓದಿಲ್ಲ. ಹೌದಾ? ಸೈಂಟಿಸ್ಟ್ ಆಗಿದ್ದಾರೆ. ನೀವು ಕೂಡ ನಾಳೆ ಯಾರ್ಯಾರು ಸೈಂಟಿಸ್ಟ್ ಆಗ್ತಿರೋ ಗೊತ್ತಿಲ್ಲ, ಯಾರ್ಯಾರು ಡಾಕ್ಟರ್ ಆಗ್ತಿರೋ ಗೊತ್ತಿಲ್ಲ, ಯಾರ್ಯಾರು ಲಾಯರ್ ಆಗ್ತಿರೋ ಗೊತ್ತಿಲ್ಲ. ಹೌದಾ? ಯಾರ್ಯಾರು ಟೀಚರ್ ಆಗ್ತಿರೋ ಗೊತ್ತಿಲ್ಲ. ಎಲ್ಲರೂ ಆಗ್ತೀವಿ, ಒಬ್ಬೊಬ್ರಿಗೂ ಒಂದೊಂದಿದೆ. ಹೌದಾ? ಸಂಸ್ಕೃತದಲ್ಲಿ ಒಂದು ಶ್ಲೋಕ ಆಯ್ತು, ಅಮಂತ್ರಂ ಅಕ್ಷರಂ ನಾಸ್ತಿ. ಏನಂಗಂದ್ರೆ ಅಮಂತ್ರಂ ಅಕ್ಷರಂ ನಾಸ್ತಿ ಅಂದ್ರೆ ಏನು? ಅಮಂತ್ರಂ ಅಕ್ಷರಂ ನಾಸ್ತಿ. ಅಕ್ಷರಗಳಿದೆಯಲ್ಲ, ಇವಾಗ ಆಯ್ ಬರೀತಿರಲ್ಲ, ಎಲ್ಲ ಅಕ್ಷರಗಳು ಮಂತ್ರ ಆಗುತ್ತೆ. ನೋಡಿದ್ದೀರಾ ನೀವು? ಅದನ್ನ ಒಂದೊಂದೇ ಅಕ್ಷರ ಜೋಡಿಸಿ ನೀವು ಮಂತ್ರ, ಸ್ವಾಮೀಜಿ ಮಂತ್ರ ಹೇಳ್ತಾರಲ್ಲ, ಅದೆಲ್ಲ ಅಕ್ಷರಗಳು ಹೇಳುತ್ತೆ. ನೋಡಿದ್ದೀರಾ ನೀವು? ಅದಕ್ಕೆ ಅಮಂತ್ರಂ ಅಕ್ಷರಂ ನಾಸ್ತಿ ಅಂದ್ರೆ ಮಂತ್ರ ಆಗದೆ ಇರ್ತಕ್ಕಂಥ ಅಕ್ಷರ ಯಾವುದೂ ಇಲ್ಲ. ನಾಸ್ತಿ ಮೂಲಮನ ಔಷಧಂ. ಹಂಗಂದ್ರೆ ಏನ್ ಗೊತ್ತಾ? ಎಲ್ಲ ಗಿಡಗಳಿದೆ, ಅಲ್ಲೆಲ್ಲ ಗಿಡಗಳಿದೆ, ಬೇರೆ ಬೇರೆ ಗಿಡಗಳಿದೆ. ಅದೆಲ್ಲದೂ ಔಷಧಿ ಗಿಡಗಳೇ. ಎಲ್ಲ ಗಿಡಗಳು ಔಷಧಿ ಆಗುತ್ತೆ. ಔಷಧಿ ಆಗದೆ ಇರ್ತಕ್ಕಂಥ ಗಿಡ ಯಾವುದೂ ಇಲ್ಲ. ನಾಸ್ತಿ ಮೂಲಮನ ಔಷಧಂ ಅಂದ್ರೆ ಎಲ್ಲ ಗಿಡ ಮೂಲಿಕೆಗಳು ಔಷಧಿ ಆಗುತ್ತೆ. ಔಷಧಿ ಆಗದೆ ಇರ್ತಕ್ಕಂಥ ಗಿಡ ಯಾವುದೂ ಇಲ್ಲ ಅಂತ. ಅದಕ್ಕೆ ಅಯೋಗ್ಯ ಪುರುಷೋ ನಾಸ್ತಿ. ಹಂಗಂದ್ರೇನು? ಅಯೋಗ್ಯನಾದ ವ್ಯಕ್ತಿ ಯಾರೂ ಇಲ್ಲ, ಎಲ್ಲರೂ ಯೋಗ್ಯರೇ. ಇಲ್ಲಿರ್ತಕ್ಕಂಥವ್ರು ಯಾರೊಬ್ಬರು ಲಾಯರ್ ಆಗ್ತಾರೆ, ಯಾರೊಬ್ಬರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಸೈಂಟಿಸ್ಟ್ ಆಗ್ತಾರೆ.